ಎಲ್ರಿಗೂ ನಮಸ್ಕಾರ. ಇವತ್ತು ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ ಮಾರುಕಟ್ಟೆನಲ್ಲಿ ಇದೀವಿ. ಸಾವಿರದ 886ರಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಇಂದಿನ ಈ ಕಟ್ಟಡವನ್ನು ನಿರ್ಮಿಸಲಾಯಿತು. ಇಲ್ಲಿ ಹೂವು ಹಣ್ಣುಗಳು ಮಾತ್ರ ದೊರೆಯುತ್ತಿತ್ತು. ಕಾಲಕ್ರಮೇಣ ಇದೊಂದು ವಾಣಿಜ್ಯ ಕ್ಷೇತ್ರವಾಗಿ ಬೆಳೆಯತೊಡಗಿತು. ಕೊಡಿ. ಇರುವಂತಹ ಹಣ್ಣಿನ ವ್ಯಾಪಾರಿಗಳನ್ನ ಮಾತಾಡ್ಸೋಣ. ಅಂಕಲ್ ನಮಸ್ತೆ. ನಿಮ್ಮ ಹೆಸರು ಅಂಕಲ್? ಬಸವಣ್ಣ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? 25 ವರ್ಷದಿಂದ. ಇದ್ರ ಬಗ್ಗೆ ಏನಾರ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂಕಲ್? ಇದು ಮೇಡಮ್ ಹೊರಗಡೆ ಬರುತ್ತೆ, ಮಂಡಿಲಿ ಆಕ್ಸಲ್ಲಿ ತಗೋತೀವಿ, ಕೆಜಿ ಲೆಕ್ಕ ತಗೋತೀವಿ. ಕೆಜಿ ಲೆಕ್ಕದಲ್ಲಿ ತಗೊಂತೀರಾ? ಇಲ್ಲಿ ಚಿಪ್ ಲೆಕ್ಕ, ಕೆಜಿ ಲೆಕ್ಕ ಹೆಂಗಾಗತ್ತೆ ಎತ್ಕಡಮು ಮಾರಿ ಅವತ್ತಿನ ವ್ಯಾಪಾರ ತೀರ್ಸ್ಕೊಂಡು ಮನೆಗೆ ಹೋಗೋದು. 25 ವರ್ಷದಿಂದ ಇದೇ ನಿಮ್ ಜೀವನ ಆಧಾರ? ಇದೇ ನಮ್ ಜೀವನ. ಅಂಕಲ್, ಮೊದಲಿನ ವ್ಯಾಪಾರಕ್ಕೂ ಈಗಿನ ವ್ಯಾಪಾರಕ್ಕೂ ಏನ್ ವ್ಯತ್ಯಾಸ ಇದೆ? ಮೇಡಮ್ ಮೊದ್ಲೆಲ್ಲ ಮಾರ್ಕೆಟ್ಗೆ ಬಂದು ವ್ಯಾಪಾರ ಮಾಡ್ತಿದ್ರು, ಇವಾಗೆಲ್ಲ ಆನ್ಲೈನ್ ಬುಕಿಂಗ್ ಮಾಡ್ಕೊತಾರೆ. ಆಮೇಲೆ ಏರಿಯಾ ಕಡೆ ಎಲ್ಲಾ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಮೊದ್ಲಕ್ಕೆ ಮಾರ್ಕೆಟ್ ಬರಲ್ಲ, ಹೂವು ಒಂದಕ್ಕೆ ಬರ್ತಾರೆ. ಹಣ್ಣು ಬೇಕಾದ್ರೆ ಹಬ್ಬ ಅರ್ಜುನ್ಗಳಿಗೆ ವ್ಯಾಪಾರ ನಡೆಯುತ್ತೆ. ಬೇರೆ ದಿನೆಲ್ಲ ಡಲ್ಲು. ಶನಿವಾರ ಭಾನುವಾರ ಒಂದ್ ಸ್ವಲ್ಪ ನಡೆಯುತ್ತೆ, ಮಂಗಳವಾರ ನಡೆಯಲ್ಲ, ಬುಧವಾರ ನಡೆಯಲ್ಲ. ವ್ಯಾಪಾರಗಳು ಹಂಗಿದೆ. ಹಬ್ಬ ಅರ್ಜುನ್ಗಳೇ ಒಂದ್ ಸ್ವಲ್ಪ ನಡೆಯುತ್ತೆ. ಇವಾಗ 3-4 ತಿಂಗಳಿಂದ ವ್ಯಾಪಾರಗಳು ನಡೆದೇ ಇಲ್ಲ. ಎಲ್ಲರಿಗೆ ಲಾಸು ಆಗುತ್ತೆ, ಲಾಸು ಮಾಡ್ಕೋತಾರೆ, ಸಾಲ ಮಾಡ್ತಾರೆ, ಕಂತಿಸ್ಕೊತಾರೆ. ಮಾಡಿ ರೊಟೇಷನ್ ವ್ಯವಹಾರ ಮೇಡಮ್. ಜಾಸ್ಮಿನ್ ಆಯಿಲ್ ಅಂತ ಇದೆ. ಮೈಸೂರು ಫೇಮಸ್ ಜಾಸ್ಮಿನ್ ಫ್ಲವರ್ ನಲ್ಲಿ ಮಾಡೋದು. ಓಕೆ. ಇದು ಬಟ್ ನ್ಯಾಚುರಲ್ ಆಯಿಲ್. ಇದು ಆಲ್ಕೋಹಾಲ್ ಏನು ಮಿಕ್ಸ್ ಬರಲ್ಲ. ನೀವು ಸ್ಪ್ರೇ ಯೂಸ್ ಮಾಡಿದ್ರೆ 2 ಮಿನಿಟ್ಸ್ 5 ಮಿನಿಟ್ಸ್ ಸ್ಮೆಲ್ ಹೊಂಟೋಗ್ಬಿಡುತ್ತೆ. 2 days ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಡಿಪೆಂಡ್ ಆಫ್ ಯುವರ್ ಸ್ಕಿನ್. ಬಟ್ ಸ್ಕಿನ್ ಮೇಲೆ ಅಂದ್ರೆ 24 hours ಇರಲ್ಲ. ನೀವು ಸೋಪ್ ಆಗಿದ್ರೆ ವಾಷಬಲ್ ಆಗ್ಬಿಡ್ತದೆ. ಬಟ್ಟೆ ಮೇಲೆ ಅಂದ್ರೆ 2 days ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಇದು ಎಲ್ಲಿಂದ ತರಿಸ್ತೀರಾ? ಇದು ಮೈಸೂರಿನಲ್ಲಿ ಮೈಸೂರು ಫ್ಲವರ್ ಮೇಡ್ ಆಗುತ್ತೆ. ಸ್ಯಾಂಡಲ್, ಜಾಸ್ಮಿನ್ ಎಲ್ಲ ಮೈಸೂರು. ಇದು ಸಾಫ್ರಾನ್ ಕಾಶ್ಮೀರ್ ಇಂದ ಬರುತ್ತೆ. ಇದು ಫ್ಲವರ್ ನಲ್ಲಿ ಮಾಡೋದು ಸಾಫ್ರಾನ್. ಇದು ಬಾಡಿನಲ್ಲಿ ಮಾತ್ರ ಈ ತರ ವೈಪ್ ಮಾಡ್ಕೊಂಡ್ರೆ? ಬಾಡಿನಲ್ಲಿ ವೈಪ್ ಮಾಡ್ಬೇಕು, ಬಟ್ ಇದ್ರಲ್ಲಿ ಏನು ಇನ್ಫೆಕ್ಷನ್ ಏನು ಆಗಲ್ಲ. ನೀವು ಡೈರೆಕ್ಟ್ ಸ್ಕಿನ್ ಗೆ ಅಪ್ಲೈ ಮಾಡಬಹುದು ಈ ತರ. ಇದು ನ್ಯಾಚುರಲ್, ಕೆಮಿಕಲ್ ಏನು ಮಿಕ್ಸ್ ಬರಲ್ಲ. ಸ್ವಲ್ಪ ಕರ್ತ ಆಗೋದು ಆ ತರ ಏನೋ ಎಲ್ಲ ಆಗುತ್ತೆ. ಬಟ್ ಇದು ನ್ಯಾಚುರಲ್. ಇದು ನಿಮ್ಗೆ ಪರ್ಫ್ಯೂಮ್ ಟೈಪ್ ನಲ್ಲೇನೆ ಈ ತರ ಬರುತ್ತೆ. ಇದು ಸ್ಪ್ರೇ ಪಾರ್ಟಿ ವೇರ್ ಗೆ ಎಲ್ಲ ಅದಕ್ಕೆ. ಇದು ನೈಟ್ ಕ್ವೀನ್ ಅಂತ, ಹಿಂದಿನಲ್ಲಿ ರಾತ್ರಿ ರಾಣಿ ಅಂತೀವಿ. ಓಕೆ. ಇದನ್ನ ಎಲ್ಲಿಂದ ತರಿಸೋದು? ಯಾವುದು? ಇದನ್ನೆಲ್ಲ ಇದು ಡಿಫ್ರೆಂಟ್ ಪ್ಲೇಸ್ ನಲ್ಲಿ ಬರುತ್ತೆ ನಿಮ್ಗೆ. ಇಂಪೋರ್ಟ್ ಕ್ವಾಲಿಟಿ ಎಲ್ಲ ಔಟ್ ಸೈಡ್ ಇಂದ ಬರುತ್ತೆ. ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಡಿಫ್ರೆಂಟ್ ಬರುತ್ತೆ. ಅದು ನಿಮ್ಗೆ ವುಡ್ ಆಯಿಲ್ ನಲ್ಲಿ, ಅದು ಸಾಂಬ್ರಾಣಿ ಆಯಿಲ್ ಅಂತಾರಲ್ಲ, ಅದು ಮಾಡೋದು. ಅದು ನೀವು ದೀಪದ ಎಣ್ಣೆಗೆ ಎಲ್ಲದಕ್ಕೆ ಯೂಸ್ ಮಾಡಬಹುದು. ಜಸ್ಟ್ ಈಗ ಏನ್ ಮಾಡ್ತವ್ರೆ, ಈಗ ದೀಪದ ಎಣ್ಣೆನಲ್ಲಿ ನಿಮ್ಗೆ ಸಣ್ಣ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ. ಪರ್ಫ್ಯೂಮ್ ನಲ್ಲಿ ಇದೇ ಒಂದೊಂದು ಡ್ರಾಪ್ ಮಿಕ್ಸ್ ಮಾಡೋದಷ್ಟೇ ಅದು.
ಬಟ್ ಇದೆಲ್ಲ ಲಾಂಗ್ ಲಾಸ್ಟಿಂಗ್. ನಿಮ್ ಮನೆ ಎಲ್ಲ ಡಿಫ್ಯೂಸರ್ಗೆಲ್ಲ ಯೂಸ್ ಮಾಡಬಹುದು. ಡಿಫ್ಯೂಸರ್ಗೆ, ಕಾರ್ ಎಸಿಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ. ನಾರ್ಮಲ್ ನಾವು ಯೂಸ್ ಮಾಡುವಂತ ಪರ್ಫ್ಯೂಮ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಬರುತ್ತೆ? ಪರ್ಫ್ಯೂಮ್ ನಿಮ್ಗೆ ಆಲ್ಕೋಹಾಲ್ ಮಿಕ್ಸ್ ಮಾಡಿರ್ತಾರೆ, ಗ್ಯಾಸ್ ಇರುತ್ತೆ, ಅದು 5 minutes ಹೊಂಟೋಗ್ಬಿಡ್ತದೆ. ಇದು ನ್ಯಾಚುರಲ್ ಆಯಿಲ್ ಇದು. ಬಟ್ ಇದು ನೀವು ಡೈರೆಕ್ಟ್ ಬಟ್ಟೆಗೆ ಹಾಕಿದ್ರು ಕಳೆ ಬಂದ್ಬಿಡ್ತದೆ. ಇದ್ರದ್ದು ಡಿಫ್ರೆಂಟ್ ತರ ಬಾಟಲ್ಗಳು ಬರುತ್ತೆ. ಈ ತರ ರೋಲ್ ಆನ್ ಬರುತ್ತೆ. ಅದು ಇದು ರೋಲ್ ಆನ್ ನಾವು ಕೈಗೆ ಹಾಕೊಂಡು ಈ ತರ ರಬ್ ಮಾಡ್ಕೊಂಡು 2 ಕೈನು ಬಟ್ಟೆಗೆ ಹಾಕೊಂಡ್ರೆ ಕರೆಗಿರಿ ಏನು ಬಿಡಲ್ಲ. ಬಟ್ 2 days ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನೀವು ಡೈರೆಕ್ಟ್ ಸ್ಕಿನ್ ಹಾಕಿ ಇಲ್ಲಿ ಹಾಕಿದ್ರೆ ಸೋಪ್ ನಲ್ಲಿ ಸ್ಮೆಲ್ ಹೊಂಟೋಗ್ಬಿಡ್ತದೆ. ಆ ತರ ಆಯಿಲ್ ಇದು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಇದನ್ನ? ನಮ್ದು 3 ಜನರೇಷನ್ ಇಂದ ಮಾಡ್ತೇವೆ, ನಮ್ ತಾತ ಕಾಲ ಇಂದ. ಇದು ನಮ್ದು ಓಲ್ಡೆಸ್ಟ್ ಶಾಪ್ ಇದು ಓಕೆ. ಮಾರ್ಕೆಟ್ ನಲ್ಲಿ. ಚೀಪ್ ಆಗಿರೋದು ಯಾವ್ದಾನ ಇದ್ರಲ್ಲಿ? ಚೀಪ್ ಆಗಿರೋದಂದ್ರೆ ಜಾಸ್ಮಿನ್. ಅದೆಷ್ಟಾಗುತ್ತೆ? ಯಾವ್ದು ಬಾಟಲ್ಗಳು ಬರುತ್ತೆ ಚಿಕ್ಕ ಚಿಕ್ಕದು, ನಿಮ್ಗೆ ಈ ತರ ಫ್ಯಾನ್ಸಿ ಬಾಟಲ್ ಬರುತ್ತೆ. ಚೀಪ್ ಆಗಿರೋದು ಜಾಸ್ಮಿನ್. ಜಾಸ್ಮಿನ್ ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು? ಸ್ಟಾರ್ಟಿಂಗ್ ಪ್ರೈಸ್ ಚೀಪೆಸ್ಟ್ ಅಂದ್ರೆ ನಿಮ್ಗೆ 250 ಇಂದ ಜಾಸ್ಮಿನ್ ಸ್ಟಾರ್ಟ್ ಆಗುತ್ತೆ. 10 ml 25 ml ಆ ತರ. ಬಟ್ ನಿಮ್ಗೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂದ್ರೆ ಜಾಸ್ತಿ ಎಕ್ಸ್ಪೆನ್ಸಿವ್ ಬರಲ್ಲ. 500 ಒಳಗಡೆ ಬರುತ್ತೆ 10 ml. ಸಾಫ್ರಾನ್, ನಿಮ್ಗೆ ಅರ್ಮನಿ ಎಲ್ಲ ಡಿಫ್ರೆಂಟ್ ಬರುತ್ತೆ. ಡಿಪೆಂಡ್ ಅಪಾನ್ ಆಯಿಲ್ ಅಂಡ್ ml. ಎಕ್ಸ್ಪೆನ್ಸಿವ್ ಆಗಿರೋದು ಸಾಫ್ರಾನ್, ಸ್ಯಾಂಡಲ್. ಇದು ಕಾಶ್ಮೀರಿ ಫ್ಲವರ್ ಇಂದ ಮಾಡೋದು, ಸಾಫ್ರಾನ್ ಫ್ಲವರ್ ಇಂದ. ಅದು ಬಾಟಲ್ ಕೊಡಿ. ಓಕೆ. ಬಾಟಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಇಲ್ಲಿಂದಲ್ಲ, ಕಲ್ಕತ್ತಾದ. ಇದು ಎಲ್ಲ ಬಾಟಲ್ಸ್ ಎಲ್ಲಾನು ನೀವು ತರಿಸ್ತೀರಾ? ಕಲ್ಕತ್ತಾ, ಮುಂಬೈ ಅಲ್ಲಿಂದ ಬರೋದು ಇದು. ಓಕೆ. ಕಾಲದಿಂದ ಇದೆ ನಾವು ಬಂದು 15 ವರ್ಷ ಆಯ್ತು. ನಾವು ಬಂದು 15 ವರ್ಷ ಆಯ್ತು. 2-3 ತಲೆಮಾರುಗಳು. ನೂರ ಜನ ನಾವು ಎಲ್ಲ. ಹೂವಿನ ರೇಟ್ ಕೆಜಿ 160, 1/4 ಕೆಜಿ 40 ರೂಪಾಯಿ. ಎಲ್ಲ ಸೀಸನ್ ಅಲ್ಲೂ ಎಲ್ಲ ಹೂಗಳು ಸಿಗುತ್ತಾ? ಇಲ್ಲ ಈಗ ಅನ್ ಸೀಸನ್, ಈಗ ಇದು ಕಡಿಮೆ. ಈಗ ಇನ್ನೊಂದು ನಿಮ್ಗೆ ಡಿಸೆಂಬರ್ ಇಂದ ಜಾಸ್ತಿ ಬರ್ತಾವ, ಜನವರಿಯಿಂದ ಜಾಸ್ತಿ ಮಾಡಿದೆ. ಈಗ ಅನ್ ಸೀಸನ್ ಇಲ್ಲ, ಈಗ ಯಾವನು ಬರಲ್ಲ ಜಾಸ್ತಿ. ಎಲ್ಲಿಂದ ತರಿಸ್ತೀರಾ ಇವುಗಳೆಲ್ಲ? ಇದೆಲ್ಲ ಮೈಸೂರು, ಶ್ರೀರಂಗಪಟ್ಟಣ, ಟಿ ನರಸೀಪುರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಹೊಸಕೋಟೆ ಸ್ಟೇಟ್ ಇಂದ ಸಿಗುತ್ತೆ. ಇದೆಲ್ಲ ನಮ್ಮ ಕರ್ನಾಟಕ ಸೈಡ್ ಜಾಸ್ತಿ ಬರೋದು. ಇದೆಲ್ಲ ಹೂ ಹಾರಗಳೆಲ್ಲ ನೀವೇ ಕಟ್ತೀರಾ? ಇದು ನಾವೇ ಲೋಟಸ್ ಎಲ್ಲ ನೀವೇ ಕಟ್ತೀರಾ? ಜೀವನಕ್ಕೆ ಇದೇನಾ ಆದಾಯ? ಇವಾಗ ನಮ್ಗೆ ಇದೆ ಆದಾಯ, ಬೇರೆ ಯಾವ್ದು ಕೆಲಸ ಬರಲ್ಲ ನಮ್ಗೆ. ಬಿಟ್ರೆ ಯಾವ್ದೋ ಕಲ್ದಿಲ್ಲ ನಾವು. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ? ನಾವೊಂದು ತಾತ ಕಾಲದಿಂದ ನಾವು ಬಂದು 15 ವರ್ಷ ಆಯ್ತು. ಅರ್ಧ ಗಂಟೆ ಕಟ್ಬಿಡ್ತೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಕೆಲಸ? 9 ವರ್ಷದಿಂದ ಮಾಡ್ತಾ ಇದೀರಾ. ಎಲ್ಲೆಲ್ಲಿ ತರಿಸ್ತೀರಾ ಇವು ಎಲ್ಲಾನು? ಇದು ಕೋಟೆ ಬರ್ತದೆ, ನಿಮ್ಮ ಬೆಂಗಳೂರು. ಬೆಂಗಳೂರಿಂದ ತರಿಸ್ತೀರಾ? ಇದು ಬೆಂಗಳೂರನ್ನೇ. ಬೆಂಗಳೂರು ಅಂದ್ರೆ ಎಷ್ಟೊತ್ತಿಗೆ ಬರುತ್ತೆ? ಬೆಳಿಗ್ಗೆ 5 ಗಂಟೆಗೆ ಬರ್ತದೆ. 5 ಗಂಟೆಗೆ ಬರುತ್ತೆ. ಹಾಳಾಗಲ್ವಾ ಹೂವು? ಏನಾರ ಸೇಲ್ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾಳೆ ಮಾಡ್ತೀವಿ. ನಾಳೆ ಬಟ್ ಇದನ್ನ ಹೆಂಗ್ ಸ್ಟೋರ್ ಮಾಡ್ತೀವಿ? ಹೆಂಗ್ ಇಟ್ಕೊಂತೀರಾ ಇದನ್ನ? ಐಸ್ ಮಿಷಿನ್ ಐತಿ. ಐಸ್ ಮಿಷಿನ್ ಎಷ್ಟು ದಿನ ಇಡ್ಬೋದು ಇದನ್ನ ತಗೊಂಡು? 3 ದಿನ ಇರ್ತದೆ. 3 ದಿನ ಇರುತ್ತೆ, ಚೆನ್ನಾಗಿರುತ್ತೆ, ಏನು ಹಾಳಾಗಲ್ಲ. ಸೀಸನ್ ಎಲ್ಲ ಹೆಂಗ್ ವರ್ಕ್ ಆಗುತ್ತೆ? ಸೀಸನ್ ಅಲ್ಲಿ 1 ದಿವಸ. ಅಂದ್ರೆ ಏನಾದ್ರು ಹಬ್ಬಗಳಿದ್ರೆ ಜಾಸ್ತಿ ವ್ಯಾಪಾರ ಆಗುತ್ತೆ, ಹಬ್ಬಗಳಿಲ್ಲ ಅಂತ ಕಡಿಮೆ ತರಿಸ್ತೀವಿ. ಈ ಹೂವ ಹೆಸರು ಸ್ಫಟಿಕ ಹೂವ. ಇದು ನಾವು ತುಂಬಾ ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಾ ಇದ್ವಿ. ಎಲ್ಲಿ ಮೈಸೂರಲ್ಲಿ ಎಲ್ಲಿ ತರ್ತೀರಾ? ಮುಂದೆ ಅಂಗಡಿ ಸಿಗುತ್ತಾ? ಇದು ಎಷ್ಟೊತ್ತಿರುತ್ತೆ ಹೂವು? ಇದು ಸಂಜೆ ಮುಗ್ಗಾದ್ರೆ ಒಂದ್ ದಿವಸ ಎಲ್ಲ ಇರ್ತದೆ. ಹಳ್ಳಿದ್ದು ಒಂದ್ ಅರ್ಧ ಗಂಟೆ 1 ಗಂಟೆ ಇರ್ತದೆ. ಆದ್ರೆ ಇದು ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ? ಆಗತ್ತಾ? ಆಗ್ಲಿಲ್ಲ ಅಂದ್ರೆ ದೇವಸ್ಥಾನ ಕಳಿಸ್ತೀವಿ. ದೇವಸ್ಥಾನ ಕಳಿಸ್ತೀರಾ? ಅದನ್ನ ಉಚಿತವಾಗಿ ಕೊಡ್ತೀರಾ? ದುಡ್ಡನ್ನು ಚಾರ್ಜ್ ಮಾಡೋದಿಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ?
ಕೊಡ್ತಾರ 30 ವರ್ಷದಿಂದ ಮಾಡ್ತೀವಿ ಕೆಜಿ ಲೆಕ್ಕ ಹಾ ಹಾ ಇಲ್ಲ ಇದನ್ನ ದೇವಸ್ಥಾನಕ್ಕೆ ಕಳಿಸ್ತಿರಲ್ಲ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 30 ವರ್ಷದಿಂದ ಮಾಡ್ತೀವಿ 30 ವರ್ಷದಿಂದ ಮಾಡ್ತಾ ಇದ್ದೀರಾ? ನೀವು 30 ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ನೀಲಮ್ಮ, ನಿಮ್ದು ಹೂನವ್ರೇನೆ ನಾವು ಹೂನವರು. ಓಕೆ, ನೀವು ಹೂನೇ ಮಾಡ್ಕೊಂಡಿದ್ರಾ? ನೀವ್ ಯಾಕೆ ಇದನ್ನೇ ಮಾಡ್ಕೊಂಡಿರ? ಮತ್ತೆ ಹೋದ್ರು ಸೊಸೆ ಕುತ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಅಜ್ಜಿ, ಬಾಯ್. ಸೊಪ್ಪು ಸಿಗುತ್ತೆ ನಿಮ್ಗೆ. ಕೀರೆ, ಕಿಲ್ಕೀರೆ, ಮೆಂತ್ಯ, ಸಬ್ಸಿಗೆ, ಪಾಲಕ್, ಸಬ್ಸಿಗೆ ಯಾವ ಎಲ್ಲಾ ವೆರೈಟೀಸ್ ಸೊಪ್ಪು ಸಿಗುತ್ತೆ. ಎಲ್ಲಾ ವೆರೈಟಿನೂ ಸಿಗುತ್ತೆ. ಕೇಳಿದ ಐಟಮ್ ಎಲ್ಲ ಸಿಗುತ್ತೆ. ಮೊದಲಿಂದ ನೀವು ಸೊಪ್ಪು ವ್ಯಾಪಾರನೇ ಮಾಡ್ತಾ ಇದ್ದೀರಾ? ಸೊಪ್ಪು ತರಕಾರಿ? ಇಲ್ಲ ಸರ್, ತರಕಾರಿ ಇತ್ತು. ಸೊಪ್ಪಿನ ಜಾಸ್ತಿ ನಾವು ಸೊಪ್ಪೆ ಮಾಡ್ತೀರಾ. ಅವಾಗಿಂದ ಸೊಪ್ಪೆ ಮಾಡ್ತಿರೋದು. ಎಷ್ಟು ವರ್ಷ ಆಯ್ತು ನೀವು ಮಾಡಕ್ ಶುರು ಮಾಡಿ? 50 years ಮೇಲಾಗಿದೆ ಮೇಡಮ್. ಫಾದರ್ ಕಾಲದಿಂದನೂ ಮಾಡ್ತಾ ಇದ್ದೀವಿ ನಾವು. ವ್ಯಾಪಾರ ಎಲ್ಲ ಚೆನ್ನಾಗಾಗುತ್ತಾ? ಸುಮಾರು ಪರವಾಗಿ. ಈಗ ಮುಂಚೆ ಚೆನ್ನಾಗಿತ್ತು, ಈಗ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗಿದೆ. ಈಗ ವ್ಯಾಪಾರ ಅಷ್ಟಿಲ್ಲ. ಈಗ ಎಲ್ಲ ರೋಡಲ್ಲಿ ಹಾಕೊಂಡ್ಬಿಟ್ಟಿದಾರಲ್ಲ, ಇಲ್ಲಿ ಕಡಿಮೆ, ಬೇಡಿಕೆ ಕಡಿಮೆ ಆಗ್ಬಿಟ್ಟಿದೆ ಈಗ. ಇಲ್ಲಿ ತುಂಬಾ ಮುಂಚೆ ತರ ಇಲ್ಲ ಈಗ. ಸ್ವಲ್ಪ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ಮಾಡಕ್ಕಾಗಲ್ಲ. ತಗೊಂಡೋಗಿ ನಾವು ಅದು ಡ್ಯಾಮೇಜ್ ಆದ್ರೆ ಎಸೆಯದೆ. 20 ರೂಪಾಯಿ ತಗೊಳ್ಳೋ. ಹಾಗೆ ಆಗುತ್ತೆ. ಒಂದ್ಸಲ ಪ್ರಾಫಿಟ್ ಆಗುತ್ತೆ, ಒಂದ್ಸಲ ಲಾಸ್ ಆಗುತ್ತೆ. ಏನು ಮಾಡಕ್ಕಾಗಲ್ಲ. ಏರುಪೇರು ಆಗ್ತಾ ಇರ್ತದೆ. ಏನೇ ಬಿಟ್ಕೊಳ್ಳಿ. ನೀವು ಜೀವನಕ್ಕೆ ಇದನ್ನೇ ಮಾಡ್ತಾ ಇರೋದು? ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಗೂ ಗೊತ್ತಾ ಇರುತ್ತೆ ಅಮ್ಮ, ಬೇಡಿಕೆಗಳು ಎಲ್ಲೆಲ್ಲಿ ಬೇಕಾ ಅಲ್ಲೆಲ್ಲ ಬರ್ತದೆ. ನಮ್ಮ ಮಾಮೂಲಿ ಎಲ್ಲೆಲ್ಲಿ ಬರ್ತವೆ ಹೋಲ್ಸೇಲ್ ಇಂದ ಎಲ್ಲ ಕಡೆ ಬರ್ತಾ ಇರ್ತೀವಿ. ನಮ್ಗೆ ಆರ್ಡರ್ಸ್ಗಳು ಇರುತ್ತೆ. ಆರ್ಡರ್ಸ್ ಹೋಟೆಲ್ಗೆಲ್ಲ ಹಾಕ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಸುಮ್ಮನೆ ಕೂತಿರೋದು ಆರ್ಡರ್ಸ್ಗಳು ಇರ್ತವೆ ನಮ್ಗೆ. ಹಾಗೆ ತುಂಬಾ ಸೊಪ್ಪುಗಳು ಬೇಡಿಕೆ ಜಾಸ್ತಿ ಇರೋದ್ರಿಂದ ನಾವು ಅದೇ ವ್ಯಾಪಾರ ಅವಾಗಿಂದ ಮಾಡ್ತೇವೆ. ಹಳ್ಳಿ ಕಡೆಯಿಂದ ತರಿಸ್ತೀರಾ ಇದು? ಹಳ್ಳಿ ಕಡೆನೆಲ್ಲ ಬರುತ್ತೆ. ಮಾಮೂಲಿ ಹಳ್ಳಿ ಕಡೆ ಎಲ್ಲ ಕಡೆನೂ ಬರುತ್ತೆ. ಯಾವ ಹಳ್ಳಿ ಕಡೆಯಿಂದ ತರಿಸ್ತೀರಾ? ಸುಮಾರು ಊರುಗಳಿದೆ ಅಮ್ಮ. ಸುಮಾರು ಊರುಗಳಿದೆ. ಹಳ್ಳಿ ಬಳ್ಳಿ ಸುಮಾರು ಸುತ್ತಮುತ್ತಲು ಒಂದು 8-10 ಊರಿಂದ ನಮ್ಗೆ ಬರ್ತಾ ಇರುತ್ತೆ. ಮಾಮೂಲಿ ಡೈಲಿ ಬರೋದು ಅಲ್ಲಿದೆ ಈಗ ಸೊಪ್ಪುಗಳೆಲ್ಲ. ಏನ್ ತರಿಸ್ತೀರಾ ಇದನ್ನೆಲ್ಲ? ಈಗ UP ಇಂದ ಬರ್ತಾ ಇದೆ. UP ಇಂದ ತರಿಸ್ತೀರಾ ಆಲೂಗಡ್ಡೆನ? UP ಇಂದ ಬರುತ್ತೆ. ಅಂದ್ರೆ ನಾವು ತರಿಸಲ್ಲ, ತರ್ಸಕ್ಕೆ ಬೇರೆ ಡೀಲರ್ಸ್ ಇರ್ತಾರೆ, ಅವ್ರು ತರಿಸ್ತಾರೆ. ಅದು RMC ಬರುತ್ತೆ, ರೆಗ್ಯುಲೇಟೆಡ್ ಮಾರ್ಕೆಟ್. ಅಲ್ಲಿಂದ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ರಿಟೇಲ್ ವ್ಯಾಪಾರಸ್ಥರು ಅಲ್ಲಿಂದ ತರ್ಸಕ್ ಆಗಲ್ಲ. ಅಲ್ಲೇ 500 ಮೂಟೆ ಬರುತ್ತೆ ಒಂದ್ ಲಾರಿ ಒಳಗೆ. ನಾವು ಬರೀ 5-10 ಮೂಟೆ ತಗೋತೀವಿ ಅಷ್ಟೇ. ಈರುಳ್ಳಿ ಈಗ ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಅಷ್ಟು ದೂರದಿಂದ ಎಲ್ಲ ತರಿಸಿ ಇಲ್ಲಿ ವ್ಯಾಪಾರ ಮಾಡ್ತೀರಾ? ಮೊದ್ಲಿಂದಾನು ಬರ್ತಾ ಇದೆ. ಇವಾಗ ಆದಾಯ ಎಲ್ಲ ಹೆಂಗಿರುತ್ತೆ ಅಂಕಲ್? ಆದಾಯ ನಮ್ಗೆ ಜೀವನಕ್ಕೆ ಆಗೋಷ್ಟು ಆಗುತ್ತೆ ಅಷ್ಟೇ. ಜೀವನಕ್ಕೆ ಆಗೋಷ್ಟು ಅಷ್ಟೇ, ಅದ್ರ ಮೇಲೆ ಬರೋದು. ಮಾಡ್ತಾ ಇದೀರಾ? ಇದು ನಮ್ ತಾತನ ಕಾಲದಿಂದಾನು ವ್ಯಾಪಾರ ಮಾಡ್ತಾ ಇದೀವಿ. ತಾತನ ಕಾಲದಿಂದ? ನಮ್ ತಾತ, ನಮ್ ತಂದೆ, ನಾವು 2-3 ಜನರೇಷನ್ ಆಗೋಯ್ತು. 3 ಜನರೇಷನ್ ಆಗೋಯ್ತು. 4ನೇದು ನಮ್ಮ ಹುಡುಗ ಕೆಲಸದಲ್ಲಿದ್ದಾನೆ. ನೋಡ್ಬೇಕು ಏನಾಗುತ್ತೆ ಮುಂದೆ, ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಈರುಳ್ಳಿ, ಆಲೂಗೆಡ್ಡೆ ಇದೆಲ್ಲ ನೀವೇ ಕಂಪಲ್ಸರಿಯಾಗಿ ಅದನ್ನೇ ತಗೊಂಡ್ ಬರ್ತೀರಾ, ಇಲ್ಲ ಬೇರೆ ಬೇರೆ ತರಕಾರಿಗಳನ್ನ ವ್ಯಾಪಾರ ಮಾಡ್ತೀರಾ? ಕೆಲವರು ಎಲ್ಲಾನು ಮಾಡ್ತಾರೆ, ಕೆಲವರು ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಇಷ್ಟೇ ಮಾಡ್ತಾರೆ ಅಷ್ಟೇ. ಅಂದ್ರೆ ಏನಕ್ಕೆ ಅದನ್ನೇ ಮಾಡ್ತಾ ಅಂದ್ರೆ ನಾವು ನಮ್ಗೆ ಕಸ್ಟಮರ್ ಪಿಕಪ್ ಆಗ್ಬಿಟ್ಟಿರ್ತಾರೆ. ಆ ರೀತಿ ಮೊದ್ಲಿಂದಾನು ಕಸ್ಟಮರ್ ಪಿಕಪ್ ಆಗ್ಬಿಟ್ಟಿರ್ತಾರೆ. ನಾವು ಅಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕೆಲವರಿಗೆ ಪಿಕಪ್ ಆಗಿರಲ್ಲ, ಬೇರೆ ಬೇರೆ ಐಟಮ್ಗಳೆಲ್ಲ ಇಟ್ಕೊಂಡಿರ್ತಾರೆ. ಮಿಕ್ಕಿದ್ದೆಲ್ಲದನ್ನು ಇಲ್ಲೇ ಸ್ಟೋರ್ ಮಾಡಿ? ಎಲ್ಲ ಇಲ್ಲೇ ಇರುತ್ತೆ. ಇಲ್ಲೇ ಸ್ಟೋರ್ ಮಾಡಿ ಎಲ್ಲ ಇಲ್ಲೇ ಇರುತ್ತೆ. ಚಿಕ್ಕ ಅಂಗಡಿಲಿ ಎಲ್ಲ ಆಗುತ್ತೆ ಅಂಕಲ್ ಇಡಕ್ಕೆ? ಹೆಂಗಿದೆ ಹಂಗಂಗೆ ಇರುತ್ತೆ. ರಾತ್ರಿ ತನಕ ಎಷ್ಟು ಖಾಲಿ ಆಗುತ್ತೆ. ಹೆಂಗಿರುತ್ತೆ ಹಂಗೆ ಇರುತ್ತೆ. ಇದಕ್ಕೆ ಹೆಂಗೆ ಶಟರ್ ಹಾಕ್ಬಿಡ್ತಾರೆ? ಹಾಗೆ ಶಟರ್ ಹಾಕ್ಬಿಟ್ಟು ಲಾಕ್ ಮಾಡ್ತೀವಿ. ಅದ್ ರಾತ್ರಿ 10 ಗಂಟೆ ಮೇಲೆ ಮಾರ್ಕೆಟ್ ಗೇಟ್ ಗಳೆಲ್ಲ ಬೀಗ ಹಾಕ್ತಾರೆ. ಎಲ್ಲ ಗೇಟ್ ಬೀಗ ಹಾಕ್ತಾರೆ. ಹೊರಗಿನವ್ರು ಬರಕ್ಕಾಗಲ್ಲ, ನಾವು ಓಡಾಡ್ತೀವಿ ಬೇಕಾದ್ರೆ. ಒಂದ್ ಗೇಟ್ ಓಪನ್ ಇರುತ್ತೆ, ಅಂಗಡಿಯವ್ರು ಓಡಾಡ್ತಾರೆ.
ಅಂದ್ರೆ ಈ ಆಲೂಗೆಡ್ಡೆ ಅಂದ್ರೆ ಒಂದು ತರದ ಆಲೂಗೆಡ್ಡೆ ತರಿಸ್ತೀರಾ ಇಲ್ಲ ಬೇರೆ ಬೇರೆ ಅದ್ರಲ್ಲೂ ಅದ್ರಲ್ಲೂ ಕ್ವಾಲಿಟಿಗಳಿರುತ್ತಮ್ಮ. ವೆರೈಟಿ ಬೇರೆ ಬೇರೆ? ಕಮ್ಮಿ ರೇಟ್ ಒಂದು, ಜಾಸ್ತಿ ರೇಟ್ ಒಂದು, ಹಾ ಹಾ ತುಂಬಾ ಜಾಸ್ತಿ ರೇಟ್ ಒಂದು ಇರುತ್ತೆ. ಹಾ ಈ ತರ ಆಲೂಗೆಡ್ಡೆಗೆಲ್ಲ ಏನ್ ಹೆಸರು ಏನಾರು ಇರುತ್ತಾ? ಇಲ್ಲ ಇಲ್ಲ ಏನಿಲ್ಲ, ಅದಕ್ಕೆ ಮಾಮೂಲಿ ಆಲೂಗಡ್ಡೆ ಅಷ್ಟೇ. ಆಲೂಗೆಡ್ಡೆ ಸಾಲಡ್ ಅಂತ ಬರುತ್ತೆ ಇನ್ನೊಂದು, ಆಲೂಗೆಡ್ಡೆ ಹಾ ಅದು ಬೇರೆ ಬರುತ್ತೆ. ಅದು ಬೇರೆ ಇರುತ್ತೆ. ಈಗ ಇದು ಓಲ್ಡ್, ಇದು ಅಲ್ಲಿ UP ನಲ್ಲಿ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟಾಕ್ ಇಟ್ಟಿರ್ತಾರೆ. ಹಾ 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 ಮುಂದಿನ ತಿಂಗಳು ಹೊಸ ಆಲೂಗಡ್ಡೆ ಶುರು ಆಗುತ್ತೆ. ಹಾ ಹಾ ಅದೇ ಮಣ್ಣು ಬರುತ್ತೆ, ಮಣ್ಣಿರುತ್ತಿದ್ದು. ಅದು ಹೊಸ ಆಲೂಗಡ್ಡೆ ಮುಂದಿನ ತಿಂಗಳು ಸ್ಟಾರ್ಟ್ ಆಗುತ್ತೆ. ಅದು ಹಾ ಹಾ ಇನ್ನು 1 ತಿಂಗಳು ಬೇಕದಕ್ಕೆ. ಹಾ ಹಾ ಈರುಳ್ಳಿನೂ ಅಷ್ಟೇನೆ, ಮುಂದಿನ ತಿಂಗಳು ಹೊಸ ಈರುಳ್ಳಿ ಶುರು ಆಗುತ್ತೆ. ಹಾ 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 ಇದು ಓಲ್ಡ್, ಇದು ಹಳೇದು ಸ್ಟೋರೇಜ್. ಸ್ಟೋರೇಜ್. ಭೂಮಿಯಿಂದ ಕಿತ್ತಿ ಇರೋ 3-4 ತಿಂಗಳು ಆಗಿರುತ್ತೆ ಇದಕ್ಕೆ. ಹಾ ಹಾ ಅಂದ್ರೆ ಇದನ್ನೆಲ್ಲ ಸ್ಟೋರ್ ಮಾಡ್ಬೋದು ಈರುಳ್ಳಿ. ಅವರು ಅದು ಒಳ್ಳೆ ಸ್ಟೋರ್ ಮಾಡಬಹುದು. ನಾವು ಇಲ್ಲಿ ಅಂಗಡಿಲಿ ಮಾಡಕ್ಕಾಗಲ್ಲ. ಎಷ್ಟು ದಿನ ಮಾಡ್ತೀರಾ ಸ್ಟೋರೇಜ್? ನಾವು ಮಾಡಕ್ಕಾಗಲ್ಲ. ಅಲ್ಲಿ ಹೊಲದಲ್ಲಿ ದೊಡ್ಡ ಡೀಲರ್ಸ್ ಇರ್ತಾರೆ, ಅವ್ರಿಗೆ ಜಾಗ ತುಂಬಾ ದೊಡ್ಡದಾಗಿರುತ್ತೆ. ಅದಕ್ಕೆ ಗಾಳಿ ಬೇಕು ಮತ್ತೆ ಸ್ವಲ್ಪ ಬಿಸಿಲು ಬೇಕು, ಆಗ ಪದಾರ್ಥ ಕೆಡಲ್ಲ. ಈಗ ನಾವು ಹಿಂಗೆ ಲಾಟ ಹಾಕ್ಬಿಟ್ರೆ ನಮ್ಗೆ ಗಾಳಿ ಬೀಸಲ್ಲ ಜಾಸ್ತಿ, ಅದು ಕೆಡೋಗ್ಬಿಡುತ್ತೆ. ಅಲ್ಲಿ ಕೆಡಲ್ಲ, ಯಾಕೆಂದ್ರೆ ಅವ್ರದೇ ಸ್ವಂತ ಹೊಲ ಇರುತ್ತೆ. 100 ಎಕರೆ ಹೊಲ ಇರುತ್ತೆ ಅವ್ರದ್ದು. ಅಲ್ಲೇ ಅವರು ನೀವು ಒಂದಿನ ತರ್ಸದ್ಮೇಲೆ 1 ವಾರಕ್ಕೆ ಆಗೋಷ್ಟು ತರಿಸ್ತೀವಿ. ಒಂದು ವಾರ ಇಟ್ಕೊಬಹುದು ಇದನ್ನ. 1 ತಿಂಗಳು ಇಟ್ಕೋಬಹುದು. ಒಳ್ಳೆ ಬಲ್ಬ್ ಬೇರೆ, ಅದು ಅರ್ಧ ರೇಟು ಅವೆಲ್ಲ. ಚೆನ್ನಾಗಿರೋ ಮಾಲ್ 1 ತಿಂಗಳು ನಾವು ಇಟ್ಕೋಬಹುದು. 1 ತಿಂಗಳು ಅಂದ್ರೆ ಈ ಈರುಳ್ಳಿ ಬೇರೆ ಇರುತ್ತೆ, ಆ ಈರುಳ್ಳಿ ಬೇರೆ ಇರುತ್ತಾ? ಹೆಸರೇನಿಲ್ಲ, ಇದ್ರಲ್ಲೇ ಸ್ವಲ್ಪ ಸುಮಾರಾಗಿರುತ್ತೆ. ಅದನ್ನ ಅರ್ಧ ಕಮ್ಮಿ ರೇಟ್ ಮಾರ್ತಾರೆ. ಅದನ್ನೇನಾದ್ರು ಡಿಫ್ರೆಂಟ್ ಆಗಿ ಹೇಳ್ಬೋದಾ ನೀವು? ಎಲ್ಲರೂ ಡಿಫ್ರೆನ್ಸ್ ಇಲ್ಲಿ ಇಲ್ಲ, ನಾವ್ ಇಟ್ಟಿಲ್ಲ, ಬೇರೆ ಕಡೆ ಇಟ್ಟಿರ್ತಾರೆ. ಸ್ವಲ್ಪ ಹಸಿ ಇರುತ್ತೆ ಮಾಲದು. ಅದನ್ನೇನ್ ಮಾಡ್ತಾರೆ, ಕ್ವಿಂಟಾಲ್ 3,000 ರೂಪಾಯಿ ಆದ್ರೆ ಅದು ಕ್ವಿಂಟಾಲ್ 2,000 ರೂಪಾಯಿ ಆಗುತ್ತೆ. ಅದನ್ನ ಬೇರೆ ಇಟ್ಕೊಂಡು ಬೇರೆ ಮಾರ್ಬಿಡ್ತಾರೆ ಅದನ್ನೆಲ್ಲ. ಅಂಕಲ್, ಇದು ಅಂಗಡಿಗೆ ಏನಾದ್ರು ಬಾಡಿಗೆ ಏನಾರು ಕಟ್ತಿದ್ದೀರಾ? ಇದು ನಮ್ಗೆ ಮಹಾರಾಜರ ಕಾಲದಲ್ಲಿ ನಮ್ಗೆ ತಾತ ಅವ್ರಿಗೆ ಫ್ರೀ ಆಗಿ ಕೊಟ್ಟಿರೋ ಪ್ಲೇಸ್ ಎಲ್ಲಾರ್ಗು. ಇದು ಮಾರ್ಕೆಟ್ ಎಲ್ಲಾರ್ಗು ಫ್ರೀ ಆಗಿನ ಟೈಮ್ ನಲ್ಲಿ. ಮುಂದೆ ಸ್ವತಂತ್ರ ಬಂದ ಮೇಲೆ ಇದು ಕಾರ್ಪೊರೇಷನ್ ವಹಿಸ್ಕೊಳ್ತು ಈ ಜವಾಬ್ದಾರಿನ. ನಾವು ಅದೇ ಅಲ್ಲಿಗೆ ಕಂದಾಯ ಕಟ್ತೀವಿ ತಿಂಗಳಿಗೆ ಒಂದ್ಸಲಿ. ಈಗ ಮನೆಗೆ ಕಂದಾಯ ಹೇಗಿರುತ್ತೆ ಆ ರೀತಿ ಇದನ್ನು ಕಾರ್ಪೊರೇಷನ್ ಕಟ್ತೀವಿ. ಮಹಾರಾಜರಿಗೆ ಏನ್ ಕೊಡಲ್ಲ, ಅವ್ರು ನಮ್ಗೆ ಫ್ರೀ ಆಗಿ ಕೊಟ್ಟಿರೋದು. ಅಣ್ಣ, ಇದ್ರ ಹೆಸರೇನು? ಇದು ಸುವರ್ಣಗೆಡ್ಡೆ ಅಂತ. ಓಕೆ, ಏನಕ್ಕೆ ಇದು ಸಾಂಬಾರ್ಗೆ ಯೂಸ್ ಮಾಡ್ತಾರಾ? ಸಾಂಬಾರ್ಗೆ, ಪಲ್ಯಕ್ಕೆ, ಬೋಟಿಗೆ, ನಾನ್ ವೆಜ್ಗೆ ಎಲ್ಲ ಉಪಯೋಗಿಸ್ತಾರೆ. ಉಪಯೋಗಿಸ್ತಾರೆ. ಹಾ ಹಾ ಎಲ್ಲಿಂದ ತರಿಸ್ತೀರಾ ಇದನ್ನ? ಇದು ಕೇರಳದಿಂದ. ಇಲ್ಲಿದ್ರೆ ಲೋಕಲ್ ಅದು ಸಿಗೋದು ಚೆನ್ನಾಗಿರಲ್ಲ. ಅದು ಕೇರಳದಿಂದ ರೆಡ್ ಇರುತ್ತೆ, ರೆಡ್ ಮಾರ್ಕ್ ಇರುತ್ತಲ್ಲ, ರೆಡ್ ಮಾರ್ಕ್ ಚೆನ್ನಾಗಿರುತ್ತೆ ಕ್ವಾಲಿಟಿ. ಇದು ಕೇರಳದಿಂದ ತರಿಸ್ತೇವೆ. ನೀವು ಕೇರಳದಿಂದ ತರಿಸಿದ್ರು ಇಲ್ಲಿ ನೀವು ಸೇಲ್ ಮಾಡಿದ್ರೆ ಆದಾಯ ಇರುತ್ತೆ. ಸೇಲ್ ಒಂದ್ ಸ್ವಲ್ಪ ಆದಾಯ ಇರುತ್ತೆ. ಈ ಸೀಸನ್ ಮಾತ್ರ ಸಿಗೋದು, ಸೀಸನ್ ಸಿಗೋದು. ಯಾವ ಸೀಸನ್ ಅಲ್ಲಿ ಸಿಗುತ್ತೆ? ಇದು ಈ ತಿಂಗಳಲ್ಲಿ ಸಿಗುತ್ತೆ, ಇನ್ಮೇಲೆ ನೆಕ್ಸ್ಟ್ ಇಲ್ಲೇ ಸಿಗುತ್ತೆ. ಅದು ಚೆನ್ನಾಗಿರಲ್ಲ ಕ್ವಾಲಿಟಿ. ಈ ತಿಂಗಳು ಅಂದ್ರೆ ಆಗಸ್ಟ್ ಅಲ್ಲಿ ಸಿಗುತ್ತೆ. ಆಗಸ್ಟ್ ಇಂದ ಡಿಸೆಂಬರ್ ಗಂಟೆನೂ ಸಿಗುತ್ತೆ ಇದು. ಏನಕ್ಕೆ ಇದು ಮಳೆ ಟೈಮ್ ಬೀಳ್ತಾ ಇರುತ್ತೆ? ಅದೇ ಮಳೆ ಬೀಳುತ್ತಲ್ಲ ಅವಾಗ ಎಲ್ಲ ಕೇರಳದಲ್ಲಿ ಕಿತ್ಕೊಡ್ತಾರೆ. ಅವಾಗ ಇಲ್ಲಿ ಮಳೆ ಬೀಳಲ್ವಲ್ಲ, ಇಲ್ಲಿದು ಇರುತ್ತೆ. ಹೌದಾ? ಇದರ ಅಪರೂಪದ ಬೇರೆ ಇನ್ಯಾವ ಸಿಗುತ್ತೆ? ಅಪರೂಪಕ್ಕೆ ತರಕಾರಿಗಳು ಎಲ್ಲ ಇವಾಗ 365 ದಿನನೂ ಶುರು ಬರುತ್ತೆ. ಎಲ್ಲಾ ಐಟಮ್ ಸಿಗುತ್ತೆ. ಸಿಗದೆ ಅಂತ ಯಾವ್ದು ವಸ್ತು ಇಲ್ಲ ಇವಾಗ. ಇವಾಗೆಲ್ಲ ಪ್ರತಿಯೊಂದು ಸಿಗುತ್ತೆ. ಗ್ರೀನ್ ಪೀಸ್ ಮಾತ್ರ ಸಿಗಲ್ಲ. ಗ್ರೀನ್ ಪೀಸ್, ಬಟಾಣಿ, ಹಸಿ ಬಟಾಣಿ ಸಿಗಲ್ಲ. ಈಗ ತರಕಾರಿಗಳಲ್ಲಿ ಈಗ ಹಸಿ ಬಟಾಣಿ ಅಂತ ಹೇಳಿದ್ರಲ್ವಾ, ಅದನ್ನ ಒಣಗಿಸ್ಬಿಟ್ಟು ಕಲರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದನ್ನ ನೀವು ಏನಾದ್ರು ತರಿಸ್ತೀರಾ? ಅಥವಾ ಅದೇನು ವ್ಯಾಪಾರ ಮಾಡಲ್ಲ, ಅದೇನು ವ್ಯಾಪಾರನೇ ಮಾಡಲ್ಲ. ನಾನು ನೋಡಿದೀನಿ ಇವಾಗ ಮನೆಯಲ್ಲಿ ಹಸಿ ಬಟಾಣಿನ ಒಣಗಿರೋ ಬಟಾಣಿ ಅಂತ ತಗೊಂಡ್ ಬರ್ತೀವಿ. ಹಸಿ ಬಟಾಣಿ ಅಂತ ಕೊಡ್ತಾರೆ, ಅದು ನೀರಿಗೆ ಹಾಕಿದ್ರೆ ಕಲರ್ ಬಂದ್ಬಿಡುತ್ತೆ, ತುಂಬಾ ಕಲರ್ ಬರುತ್ತೆ. ಅದೇನು ಆತರ ಮಾರಲ್ಲ, ಅದೆಲ್ಲ ಇಲ್ಲಿ ಸಿಗಲ್ಲ. ಅದನ್ನ ನಾವು ಎಂಟರ್ಟೈನ್ ಮಾರಲ್ಲ. ಅದೇನು ಯೂಸ್ ಇಲ್ಲ. ಅದು ಒಂದು ಒಳ್ಳೆ ಪದಾರ್ಥ ಮಾತ್ರ ಇಲ್ಲಿ ತರಿಸ್ತೀವಿ, ಮಾಡ್ತೀವಿ. ಪಾಲಕ್ ಸೊಪ್ಪಿನ ಬೀಜ. ಅದು ಪಾಲಕ್ ಸೊಪ್ಪಿನ ಬೀಜ. ಇದನ್ನೆಲ್ಲ ಹೆಂಗ್ ಸ್ಟೋರ್ ಮಾಡ್ತೀರಾ?
ನಮ್ಗೆ ಗೊತ್ತಿಲ್ಲ, ಸಾವುಕಾರ ಬರ್ಬೇಕು. ಹೌದಾ? ಮತ್ತೆ ಅದು ಅವರು ತಗೆ ಬಾರಿ ಹಣ್ಣು ಬರುತ್ತೆ ಪ್ಯಾಕಾಗಿ ಇವ್ರು ತಗೊಂಡು ಮಾರ್ತಾರೆ ಇವ್ರು. ಹಾ 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 ಅದು ಅಷ್ಟೇ ಪ್ಯಾಕಾಗಿ ಬರುತ್ತೆ, ಇವರು ಕೆಜಿ ಇಷ್ಟು ಅಂತ ಮಾರ್ತಾರೆ. ಹಾ ಹಾ ಎಲ್ಲ ಅಷ್ಟೇ ಫುಡ್ ಎಲ್ಲ ಎಲ್ಲದನ್ನು ನೀವು ಬೀಜನ ಒಣಗಿಸಿ ಇಟ್ಕೊಂಡು ಒಣಸಲ್ಲ. ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡು ತರಿಸ್ತೀರಾ? ಹಾ ಹಾ ಹಾ. ಎಷ್ಟು ವರ್ಷದಿಂದ ಇದೆ ಅಂಕಲ್ ಇದು ಅಂಗಡಿ? ಅದು ಗೊತ್ತಿಲ್ಲ ನಮ್ಗೆ. ನೀವು ನಿಮ್ಮ ಓನರಿಗೆ Owner. ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವೀಗ ಒಂದು 10 ವರ್ಷದಿಂದ 10 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾ ಹಾ. ಇದೆಲ್ಲ ಹೋಲ್ಸೇಲ್ ಸಿಗುತ್ತಾ ಇಲ್ಲ ರಿಟೇಲ್? ಹೋಲ್ಸೇಲ್ ರಿಟೇಲ್ ಎರಡು ಮಾಡ್ತಾರೆ. ಎರಡು ಮಾಡ್ತೀವಿ. ಇದೆ 25 ವರ್ಷದಲ್ಲಿ 25 ವರ್ಷದಿಂದ ಮಾಡ್ತಾ ಇದ್ದೀರಾ? ಹೌದಾ? ಹಾ ಹಾ ಹಾ. ಇಲ್ಲೆಲ್ಲ ನಿಮ್ದು ಈ ತರ ಅಂಗಡಿನಲ್ಲಿ ವ್ಯಾಪಾರ ಚೆನ್ನಾಗ್ ಆಗ್ತಾ ಇತ್ತು. ಮೊದಲು ಚೆನ್ನಾಗಿತ್ತು. ಹಾ, ಇವಾಗೆಲ್ಲ ರಿಲಯನ್ಸ್ ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ ಗಳೆಲ್ಲ ಬಂದಿದಾವೆ. ಹೌದು, ಅದರಿಂದ ನಮ್ಗೆ ಸ್ವಲ್ಪ ಕಡಿಮೆ ಆಗಿದೆ ವ್ಯಾಪಾರ. ಯಾಕಂದ್ರೆ ಒಂದೇ ಕಡೆ ಹೋದ್ರೆ ಎಲ್ಲ ಸಿಗ್ತಾರಲ್ಲ ಅವ್ರಿಗೆ. ಹಾ, ಹಾ, ಅದರಿಂದ ಸ್ವಲ್ಪ ಈಗ ಮಾರ್ಕೆಟ್ಗೆ ಗಿರಾಕಿಗಳು ಬರೋದು, ಹೂವು ಆಮೇಲೆ ತರಕಾರಿ ಇದೆಲ್ಲ ತಗೊಳಕ್ ಬಂದ್ರೆ ಅದ್ ಜೊತೆಲಿ ಅವ್ರು ತಗೊಳ್ತಾ ಇದ್ರು ನಮ್ದಾಯ್ತು. ಇನ್ನು ಬರೋ ಮಾಮೂಲಿ ಗಿರಾಕಿ, ಹಳೆ ಗಿರಾಕಿ ಎಲ್ಲ ಅವರು ಇಲ್ಲಿಗೆ ಬರ್ತದೆ. ಅದೊಂದು ನಂಬಿಕೆ ಮೇಲೆ ಬರ್ತದೆ. ನಂಬಿಕೆ ಮೇಲೆ ವ್ಯಾಪಾರ ಆಗ್ತಾ ಇದೆ. ಮೊದ್ಲಾದ್ರೆ ನಿಮ್ಗೆ ಜನಗಳು ಹಿಂಗೆ ಇಲ್ಲೇ ಹೋಗ್ತಾ ಇದೆ. ಹಾ, ಈಗ ಸೂಪರ್ ಮಾರ್ಕೆಟ್ ಅಲ್ಲಿ ಆಫರ್, ಡಿಸ್ಕೌಂಟ್ ಈ ತರದೆಲ್ಲ ಕೊಟ್ಟು ಇಲ್ಲಿ ಸ್ವಲ್ಪ ವ್ಯಾಪಾರ ಕಡಿಮೆ ಆಗುತ್ತೆ. ಇಲ್ಲಿ ನೀವ್ ಯಾವ್ದು ಬೇರೆ ಇವಾಗ ಟೆಕ್ನಾಲಜಿಗಳಿಗೆ ಆಡ್ ಆಗಿಲ್ವಾ? ಇವಾಗ ಜೆಪ್ಟೋ, ಬ್ಲಿಂಕಿಟ್ ಅದೆಲ್ಲ ಇದೆ, ಅದ್ರಲ್ಲೆಲ್ಲ ನೀವು ಲಿಂಕ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೆ. ಮತ್ತೆ ನಾವು ಅವ್ರ ಹತ್ರ ಜಾಸ್ತಿ ತಗೊಳ್ಳಲ್ಲ. ನಾವು ಹೋಲ್ಸೇಲ್ ಅಲ್ಲಿ ಬಂಡಿಪಾಳಿ ಮಾರ್ಕೆಟ್ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಅವರಿಂದ ಏನು ಗೊತ್ತಾಯ್ತು, ಕರೆಕ್ಟ್ ಟೈಮ್ ನಿಯರ್ ಎಕ್ಸ್ಪೈರ್ ಎಲ್ಲ ಬರ್ತದೆ. ಅದಕ್ಕಿಂತ ಅವ್ರಿಗೆ ಡಿಸ್ಕೌಂಟ್ ಜಾಸ್ತಿ ಕೊಡ್ತಾರೆ ನಿಯರ್ ಎಕ್ಸ್ಪೈರಿ. ನಾವು ತಗೊಳಗ ನಿಯರ್ ಎಕ್ಸ್ಪೈರಿ ನಾವೆಲ್ಲ ಕಂಪನಿಯವ್ರ ಹತ್ರ ಡೈರೆಕ್ಟ್, ಎಲ್ಲ ಕಂಪನಿಯವರು ಇಲ್ಲೇ ಮಾರ್ಕೆಟ್ ಸುತ್ತಲೂ ಇದೆ, ಅವ್ರ ಹತ್ರ ತಗೊಳ್ಳೋದು ನಾವು. ಅಂದ್ರೆ ನೀವ್ ಹೇಳ್ತಾ ಇರೋದು ಅಲ್ಲಿ ಸಿಗುವಂತ ಪ್ರಾಡಕ್ಟ್ಸ್ ಗಳಿಗೆ ನಿಯರ್ ಎಕ್ಸ್ಪೈರಿ ಡೇಟ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ ಕಮ್ಮಿ ಅವರ ಆಫರ್ ಕೊಡ್ತಾ ಇದ್ದಾರೆ. ಅದಕ್ಕೆ ಕಮ್ಮಿ ಆಫರ್ ಕೊಡ್ತಾ ಇದ್ದಾರೆ. ನಾವಿಲ್ಲಿ ಕೊಡ್ತಾ ಇರೋ ಐಟಮ್ ಗಳಿಗೆ ಒಳ್ಳೆ ಅದು ನಮ್ಗೆ ವಾರ ವಾರ ಕರೆಕ್ಟ್ ಆಗಿ ಕಂಪನಿಯವರೆಲ್ಲ ಇಲ್ಲಿಗೆ ಬರ್ತಾರೆ. ವಾರ ವಾರ ನಾವು ಏನೇನ್ ಬೇಕು ಅದು ಅವ್ರಿಗೆ ಆರ್ಡರ್ ಕೊಡ್ತಾರೆ. ಅವ್ರಿಗೆ ಆರ್ಡರ್ ತಗೊಂಡೋಗ್ಬಿಟ್ಟು ಮತ್ತು ನಮ್ಗೆ ಕಳ್ಸ್ತಾರೆ ಐಟಮ್ಸ್ ಎಲ್ಲ ನ್ಯೂ ಪ್ರಾಡಕ್ಟ್ಸ್. ನಿಮಗೆ ಇಲ್ಲಿ ವ್ಯಾಪಾರ ಮಾಡೋದೇ ಅನುಕೂಲ. ಜೆಪ್ಟೋ, ಬ್ಲಿಂಕಿಟ್ ಗೆಲ್ಲ ನೀವು ಹೋಗೋದಿಲ್ಲ, ಮೊದಲಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ಅದೇ. ಇದೇ ಅನುಕೂಲ, ಇದೇ ನಿಮ್ಗೆ ಖುಷಿ ಕೊಡುತ್ತೆ ಈ ವ್ಯಾಪಾರ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಇದನ್ನ? 45 ವರ್ಷ. 45 ವರ್ಷದಿಂದ ಮಾಡ್ತಾ ಇದೀರಾ? ಇದೆಲ್ಲ ವಿಳ್ಳೆದೆಲ್ಲ ಎಲ್ಲಿಂದ ತರಿಸ್ತೀರಾ? ಬೇರೆಯವ್ರ ಹತ್ರ ತಗೊಳ್ಳೋದು. ಬೇರೆಯವ್ರ ಹತ್ರ ತಗೊಂಡು ನೀವು ಇಲ್ಲಿ ಮಾರ್ತೀರಾ ಕುತ್ಕೊಂಡು? ಎಷ್ಟು ಕರು ಹೋಗ್ತಿರ್ತೀರಾ? 7:30ವರೆಗೂ ಇರ್ತೀರಾ? ಎಷ್ಟು ರೇಟು ಎಲೆದು? ಎಷ್ಟು? 150. 150ಕ್ಕೆ ಎಷ್ಟು ಎಲೆ ಬರುತ್ತೆ? 150. ಹಾ ಹಾ. ಸಾಂಸ್ಕೃತಿಕ ನಗರಿಯ ತೆಮ್ಮೆ ಮೈಸೂರಿನ ಪ್ಯಾಲೇಸ್ ನಲ್ಲಿ ಮೈಸೂರು ಅರಮನೆಯ ನಿರ್ಮಾಣವು 1897ರಲ್ಲಿ ಪ್ರಾರಂಭವಾಗಿ 1912ರಲ್ಲಿ ಪೂರ್ಣಗೊಂಡಿದೆ. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ನಿರ್ಮಿಸಲಾದ ಈ ಅರಮನೆ ತನ್ನ ಸುಂದರ ವಾಸ್ತುಶಿಲ್ಪಕ್ಕೆ ಪ್ರಸಿದ್ಧವಾಗಿದೆ. ಈ ದೊಡ್ಡ ಗಡಿಯಾರವು 1927ರಲ್ಲಿ ನಿರ್ಮಿಸಲಾಗಿದೆ. ಸುಮಾರು 75 ಅಡಿ ಉದ್ದವಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ 25ನೇ ವರ್ಷದ ಸುವರ್ಣ ಮಹೋತ್ಸವಕ್ಕಾಗಿ ಈ ಕಟ್ಟಡವನ್ನು ಕಟ್ಟಲಾಯಿತು. ಈ ಕಟ್ಟಡವು ಇಂಡೋ ಸಾರ್ಸನಿಕ್ ಮತ್ತು ರಾಜಸ್ಥಾನಿ ಶೈಲಿಯಲ್ಲಿ ರೂಪುಗೊಂಡಿತ್ತು. ಮೈಸೂರು ಎಂದರೆ ಕೇವಲ ನಗರ, ಇದು ನಮ್ಮ ಪರಂಪರೆ, ಜನಜೀವನ ಮತ್ತು ಸಾಂಸ್ಕೃತಿಕ ಸಂಗಮ. ಮೈಸೂರಿನ ದೇವರಾಜ ಮಾರುಕಟ್ಟೆಯಿಂದ ಮೈಸೂರಿನ ಅರಮನೆಯವರೆಗೂ ಪ್ರತಿಯೊಂದು ಸ್ಥಳಕ್ಕೂ ತನ್ನದೇ ಆದ ಕಲೆ. ಧನ್ಯವಾದ.
ನಾನು ಸತ್ಯಜಿತ್, ನಾವಿವಾಗ ಒಂದು ಡಾಕ್ಯುಮೆಂಟರಿ ಫಿಲಿಮ್ ಮಾಡ್ತಾ ಇದ್ದೀವಿ, ನಮ್ಮ ಮೈಸೂರು ಅಂತ. ಎಲ್ಲ ನಮ್ಮ ಫಿಲಿಮ್ನ ನೋಡಿ ಎಂಟರ್ಟೈನ್ಮೆಂಟ್ ತಗೊಳ್ರಿ.